ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯನ್ನ ನಡೆಸುತ್ತೆ. ಇವತ್ತು ಪ್ರತಿಭಟನೆಗೂ ಮುನ್ನ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಭೇಟಿಯನ್ನ ಕೂಡ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ. ಅಪ್ಪು ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್ ಸದಸ್ಯರಿಂದ ನಮನವನ್ನ ಮಾಡಲಾಗಿದೆ. ಇವತ್ತು ಸಂಜೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಪ್ರಕಾಶ್ ರಾಜ್ ಅವರೇ ಖುದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಕೂಡ ಭಾಗಿಯಾಗ್ತಾ ಇದ್ದೇನೆ ಅನ್ನುವಂತಹ ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುನೀತ್ ಅವರ ಸಮಾಧಿಗೆ ತೆರಳಿ ಪುಷ್ಪ ನಮನವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಗಿಮಿಕ್ ಅನ್ನೋದನ್ನು ಕೂಡ ನಾವು ಕೂಡ ಅರ್ಥಕೊಳ್ಬೇಕಾಗತ್ತೆ. ರಾಹುಲ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಹೌದು ಸರ್, ಕಾಕ್ರೋಚ್ ಪಾರ್ಟಿಯಿಂದ ಡೆಲ್ಲಿಲಿ ಏನು ಶುರು ಆಯಿತು ಪ್ರೊಟೆಸ್ಟು, ಅದರ ಅಂಗವಾಗಿ ಅವತ್ತು ಎಜುಕೇಷನ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡದೇ ಇರೋ ಕಾರಣ ಇಂಡಿಯಾದಲ್ಲಿರೋ ಮೇಜರ್ ಸಿಟೀಸಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ಪ್ರೊಟೆಸ್ಟ್ಗಿಂತ ಮುಂಚೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಟ್ರಿಬ್ಯೂಟ್ ಸಲ್ಲಿಸಿ ಹೋಗೋಣ ಅಂತ ಬಂದಿದ್ದೀವಿ. ನಮಗೆಲ್ಲ ಗೊತ್ತು ಇವರು ಎಂಥ ಯೂತ್ ಐಕಾನ್ ಅಂತ. ಸೊ ಈ ಪಾರ್ಟಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಶುರುವಾಗಿದೆ, ಇದು ಯೂತ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಆ ಅಂಗವಾಗಿ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ಟ್ರಿಬ್ಯೂಟ್ ಸಲ್ಲಿಸಿ ಹೋಗೋಣ ಅಂತ ಬಂದಿದ್ದೀವಿ. ಮತ್ತು 4 ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ. 4 ಗಂಟೆಗೆ ಪ್ರೊಟೆಸ್ಟ್ಗೆ ಪ್ರಕಾಶ್ ರಾಜ್ ಸರ್ ಆಗಿರ್ಬೋದು, ಕೃಪಾಕರ್ ಸೇನಾನಿ ಆಗಿರ್ಬೋದು, ನಾಗೇಶ್ ಹೆಗಡೆ ಅವರಾಗಿರ್ಬೋದು, ಕಿರಣ್ ಶ್ರೀನಿವಾಸ್ ಅವರಾಗಿರ್ಬೋದು, ಈ ಥರ ತುಂಬ ದೊಡ್ಡ ದೊಡ್ಡ ಹೆಸರುಗಳು ಸೇರ್ತಿದ್ದಾವೆ. ಮತ್ತು ಹಲವಾರು ಸಂಘಟನೆಗಳು ಸೇರ್ತಿದ್ದಾವೆ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಪ್ರೊಟೆಸ್ಟ್ಗೆ ಸಹಕಾರ ಕೊಡಿ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಬಟ್ ಪ್ರತಿಭಟನೆಯಲ್ಲಿ ಎಷ್ಟು ಜನ ಫಾಲೋ ಆಗ್ತಾರೆ ಸರ್? ಎಷ್ಟು ಜನ ಬರ್ತಾರೆ ಸರ್? ನೀವು ಈಗಾಗಲೇ ಡೆಲ್ಲಿಲಿ ನೋಡಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು ಡೆಲ್ಲಿ ಪ್ರೊಟೆಸ್ಟ್ ಅಲ್ಲಿ. ಡೆಲ್ಲಿಯಲ್ಲಿ ಏನಕ್ಕಷ್ಟ ಡೆಲ್ಲಿಯಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಡೆಲ್ಲಿಲಿ ಆಲ್ರೆಡಿ ದೀಪ್ಕಿ ಅವ್ರನ್ನ ಒಳಗೆ ಬರಕ್ ಬಿಡ್ಬೋದಿತ್ತು, ಅಥವಾ ಅಲ್ಲೇ ಸ್ಟೇಷನ್ ಏರ್ಪೋರ್ಟ್ ಅಲ್ಲೇ ಪೊಲೀಸ್ ಅರೆಸ್ಟ್ ಮಾಡ್ಬೋದು ಅಂತ ಎಲ್ಲ ಸುದ್ದಿಗಳಿತ್ತು. ಆ ಕಾರಣದಿಂದ ಡೆಲ್ಲಿಲಿ ಸ್ವಲ್ಪ ಕಡಿಮೆ ಇತ್ತು. ಬಟ್ ಪುಣೆಯಲ್ಲಿ ನೀವು ನೋಡಿರ್ಬೋದು, ಪುಣೆ ಪ್ರೊಟೆಸ್ಟ್ ತುಂಬಾ ಅದ್ಭುತವಾಗಾಯ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗಾಗಿ ಜನ ಬರೀ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ನಮ್ಮನ್ನ, ಜನ ಬರ್ತಿದ್ದಾರೆ. ಆಕ್ಚುಲಿ ಪ್ರೊಟೆಸ್ಟ್ಗೆ ನೆಲಕ್ಕೆ ಬರ್ತಿದ್ದಾರೆ, ಗ್ರೌಂಡ್ ಬರ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸರ್, ಈಗ ಫಿಲ್ಮ್ ಆಕ್ಟರ್ ಪ್ರಕಾಶ್ ರಾಜ್ ಸೇರಿದಂತೆ ಯಾರೆಲ್ಲ ಗಣ್ಯರು ನಿಮ್ ಜೊತೆ ಈ ಪ್ರೊಟೆಸ್ಟ್ ಅಲ್ಲಿ ಇವತ್ತು ಭಾಗಿಯಾಗ್ತಾರೆ ಸರ್? ಸರ್, ಫಿಲ್ಮ್ ಆಕ್ಟರ್ ಪ್ರಕಾಶ್ ಸರ್ ಬರ್ತಿದ್ದಾರೆ. ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮತ್ತೆ ಟ್ವಿಟರ್ ಅಲ್ಲಿ ಹಾಕಿದ್ದಾರೆ. ಮತ್ತು ಕಿರಣ್ ಶ್ರೀನಿವಾಸ್ ಅವರು ಬರ್ತಿದ್ದಾರೆ, ಕೃಪಾಕರ್ ಸೇನಾನಿ ಅವರು ಬರ್ತಿದ್ದಾರೆ, ಹಾಗೂ ನಾಗೇಶ್ ಹೆಗಡೆ ಅವರು ಜಾಯ್ನ್ ಆಗ್ತಿದ್ದಾರೆ. ಇನ್ನೂ ಹಲವಾರು ಸಂಘಟನೆಗಳಿಂದಲೂ ನಮಗೆ ಸಪೋರ್ಟ್ ಸಿಕ್ಕಿದೆ. ಎಲ್ಲರೂ ಬರ್ತಿದ್ದಾರೆ ಸರ್. ನಿನ್ನೆ